ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಹಜವಾಗಿ ಎಲ್ಲ ಹುಡುಗರು ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ನಾವು ಕೂಡ ಎಲ್ಲರ ರೀತಿ ಹುಡುಗಿಯರ ಜೊತೆ ಮಾತಾಡಬೇಕು ಅಂತ ಬಯಸ್ತಾರೆ. ಆದರೆ ತುಂಬಾ ನಾಚಿಕೆ ಆಗ್ತಾ ಇರುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ. ಕಾನ್ಫಿಡೆನ್ಸ್ ಇದ್ರೂ ಕೂಡ ಏನು ಮಾತಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹೀಗಾಗಿನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹುಡುಗಿಯರು ಯಾವ ರೀತಿಯ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಅನ್ನೋದನ್ನು ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ. ನೀವು ಕೂಡ ಇದನ್ನು ಫಾಲೋ ಮಾಡಿದರೆ ನೀವು ಕೂಡ ತುಂಬಾ ಕಾನ್ಫಿಡೆನ್ಸಿಂದ ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಖಂಡಿತ ಈ ಒಂದು ವಿಡಿಯೋ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ಹೀಗಾಗಿನೇ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮೊದಲನೆಯದ್ದು ರೆಸ್ಪೆಕ್ಟ್. ಫ್ರೆಂಡ್ಸ್, ಸಹಜವಾಗಿ ಮೋಸ್ಟ್ ಆಫ್ ದ ಹುಡುಗಿಯರು ರೆಸ್ಪೆಕ್ಟ್ ಮಾಡೋ ಹುಡುಗರನ್ನ ತುಂಬಾನೇ ಇಷ್ಟಪಡ್ತಾರೆ. ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ರೆಸ್ಪೆಕ್ಟ್ ಕೊಟ್ಟು ಮೇಡಮ್ ಅನ್ಕೊಂಡು ಮಾತಾಡೋ ರೆಸ್ಪೆಕ್ಟ್ ಅಲ್ಲ. ಅವರ ಮಾತಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರು ಮಾಡೋ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಇದನ್ನ ಹುಡುಗಿಯರು ತುಂಬಾನೇ ಇಷ್ಟಪಡ್ತಾರೆ. ಎಕ್ಸಾಂಪಲ್ಗೆ, ಒಂದು ಹುಡುಗಿ ನಿಮ್ಮ ಹತ್ರ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ರೆ ಅವಳ ಮಾತನ್ನ ನೀವು ಕೇಳಿಸ್ಕೊಂಡು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಅದನ್ನ ಬಿಟ್ಟು ನೀವು ವಾದ ಮಾಡಿದ್ರೆ ಅಥವಾ ಅವಳ ಮಾತಿಗೆ ಹೀಯಾಳಿಸಿದ್ರೆ ಹುಡುಗಿಯರಿಗೆ ಅದು ಇಷ್ಟ ಆಗೋದಿಲ್ಲ. ಎರಡನೆಯದ್ದು ಪ್ರಾಮಾಣಿಕತೆ. ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಅನ್ನೋದು ತುಂಬಾನೇ ಮುಖ್ಯ. ಅದರಲ್ಲೂ ಹುಡುಗಿಯರು ಲಾಯಲ್ ಆಗಿರೋ ಹುಡುಗರನ್ನ ತುಂಬಾನೇ ಇಷ್ಟಪಡ್ತಾರೆ ಅಂದ್ರೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನೀವು ಅವಳ ಜೊತೆ ಲಾಯಲ್ ಆಗಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮ ಜೊತೆ ಅವಳು ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾಳೆ. ಒಂದು ವೇಳೆ ಅವಳ ಜೊತೆ ಮಾತಾಡಿದ ವಿಷಯವನ್ನ ನೀವು ಬೇರೆಯವರಿಗೆ ಹೇಳೋದು ಅಥವಾ ಅವಳ ಬಗ್ಗೆ ಬೇರೆಯವರ ಜೊತೆ ಮಾತಾಡೋದನ್ನ ಮಾಡಿದ್ರೆ ಟಾಟಾ ಬಾಯ್ ಬೈ ಅಂತ ನಿಮಗೂ ನಿಮ್ಮ ಫ್ರೆಂಡ್ಶಿಪ್ಗೂ ಬಾಯ್ ಬೈ ಹೇಳ್ತಾಳೆ. ಇನ್ನು ಮೂರನೆಯದ್ದು ಕೇರಿಂಗ್. ಸಾಮಾನ್ಯವಾಗಿ ಬಹುತೇಕ ಎಲ್ಲ ಹುಡುಗಿಯರು ತನ್ನನ್ನು ಕೇರ್ ಮಾಡೋ, ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಅದು ಯಾಕೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ. ನಾಲ್ಕನೆಯದ್ದು ಕಾಮಿಡಿ ಸೆನ್ಸ್. ಹೌದು ಫ್ರೆಂಡ್ಸ್, ಇದನ್ನ ಯೂಸ್ ಮಾಡಿಕೊಂಡೆ ಅದೆಷ್ಟೋ ಜನ ಹುಡುಗರು ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಹುಡುಗಿಯರಿಗೆ ಸೀರಿಯಸ್ ಆಗಿರೋ, ಮುಖ ಗಂಟಾಕೊಂಡಿರೋ ಹುಡುಗರಿಗಿಂತ ಕಾಮಿಡಿ ಮಾಡಿಕೊಂಡು ನಗಿಸ್ಕೊಂಡು ಇರೋ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಐದನೆಯದ್ದು ಕಾನ್ಫಿಡೆನ್ಸ್. ಹೌದು ಫ್ರೆಂಡ್ಸ್, ಕಾನ್ಫಿಡೆನ್ಸ್ ಅನ್ನೋದು ಎಲ್ಲರಲ್ಲೂ ಕೂಡ ಇರಲೇಬೇಕು. ಇದಿಲ್ಲ ಅಂದರೆ ನೀವು ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಮಾಡೋದಿರಲಿ, ಯಾವ ಕೆಲಸನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಯಾವ ಟೈಮ್ ಆದರೂ, ಯಾವುದೇ ಪ್ಲೇಸ್ ಆದರೂ, ಏನೇ ಮಾತನಾಡಿದ್ರು, ಯಾವುದೇ ಕೆಲಸ ಮಾಡಿದರೂ ನೀವು ತುಂಬಾ ಕಾನ್ಫಿಡೆನ್ಸಿಂದ ಇರಬೇಕಾಗುತ್ತೆ. ನೀವು ತುಂಬ ಕಾನ್ಫಿಡೆನ್ಸಿಂದ ಇದ್ದರೆ ಯಾರು ಬೇಕಾದರೂ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಹುಡುಗಿಯರು ಕೂಡ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ. ಆರನೆಯದ್ದು ಪೇಷನ್ಸ್. ಸಾಮಾನ್ಯವಾಗಿ ಹುಡುಗಿಯರು ತನ್ನ ಮಾತುಗಳನ್ನು ಕೇಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ನಾವು ಆಗ್ಲೇ ಹೇಳಿದಾಗೆ, ಒಂದು ಹುಡುಗಿ ನಿಮ್ಮ ಜೊತೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಾಗ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅವಳ ಭಾವನೆಗಳನ್ನ ನೀವು ಅರ್ಥ ಮಾಡಿಕೊಂಡು ಅವಳ ಮಾತನ್ನ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ಅದನ್ನ ಬಿಟ್ಟು ನೀವು ವಾದ ಮಾಡೋದು ಅಥವಾ ಅವಳಿಗೆ ಹೀಯಾಳಿಸೋದು ಮಾಡಿದ್ರೆ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಏಳನೆಯದ್ದು ಗೋಲ್ಸ್. ಸಾಮಾನ್ಯವಾಗಿ ಹುಡುಗಿಯರು ಈ ರೀತಿ ಗೋಲ್ಸ್ಗಳನ್ನ ಚೇಸ್ ಮಾಡುವಂತಹ ಹುಡುಗರನ್ನ ಇಷ್ಟಪಡ್ತಾರೆ. ಅವರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಯಾಕಂದ್ರೆ ಗೋಲ್ಗಳನ್ನ ಚೇಸ್ ಮಾಡುವಂತಹ ಹುಡುಗರು ಯಾವಾಗ್ಲೂ ಪ್ರಾಕ್ಟಿಕಲ್ ಆಗಿರ್ತಾರೆ, ತುಂಬಾನೇ ಅಡ್ವೆಂಚರ್ ಆಗಿರ್ತಾರೆ, ಹಾಗೆ ತುಂಬಾನೇ ಕಾನ್ಫಿಡೆನ್ಸ್ ಇಂದ ಇರ್ತಾರೆ. ಹೀಗಾಗಿನೇ ಈ ರೀತಿ ಗೋಲ್ಸ್ಗಳನ್ನ ಇಟ್ಕೊಂಡು ಅದನ್ನ ಚೇಸ್ ಮಾಡುವಂತಹ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹುಡುಗಿಯರು ತುಂಬಾನೇ ಇಷ್ಟಪಡ್ತಾರೆ. ಇನ್ನು ಎಂಟನೆಯದ್ದು ಎಕ್ಸೈಟ್ಮೆಂಟ್. ಸಾಮಾನ್ಯವಾಗಿ ಇದು ಎಲ್ಲರಲ್ಲೂ ಕೂಡ ಇರಲೇಬೇಕು. ಹೊಸ ವಿಷಯಗಳನ್ನ ಕೇಳಿದಾಗ, ಹೊಸ ಜಾಗಗಳಿಗೆ, ಹೊಸ ಪ್ಲೇಸ್ಗಳಿಗೆ ಹೋದಾಗ ನಿಮ್ಮಲ್ಲಿ ಎಕ್ಸೈಟ್ಮೆಂಟ್ ಅನ್ನೋದು ಇರಬೇಕು. ನೀವು ಅಲ್ಲೂ ಕೂಡ ತುಂಬಾನೇ ಡಲ್ ಆಗಿರ್ತೀನಿ ಅಂದ್ರೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ. ಇನ್ನು ಹೆಲ್ಪ್ ಮಾಡುವ ನೇಚರ್ ಕೂಡ ಇರಬೇಕು, ಆದ್ರೆ ಜಾಸ್ತಿ ಇರಬಾರ್ದು. ಜಾಸ್ತಿ ಇದ್ರೆ ನಿಮ್ಮ ಕೈಗಳು ಖಾಲಿಯಾಗುತ್ತೆ ಅಷ್ಟೇ. ಇನ್ನು ಪಾಸಿಟಿವ್ ಮೈಂಡ್ ಸೆಟ್. ಇದು ತುಂಬಾನೇ ಮುಖ್ಯ. ಯಾವುದೇ ಜಾಗ ಇದ್ರು, ಯಾವುದೇ ಟೈಮ್ ಆಗಿದ್ರು, ಯಾರೇ ನಮ್ಮ ಜೊತೆ ಮಾತಾಡ್ತಾ ಇದ್ರು ತುಂಬಾನೇ ಕಾನ್ಫಿಡೆನ್ಸ್ ಇಂದ, ತುಂಬಾನೇ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನಾವು ಇರಲೇಬೇಕಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ಈ ಸಿಂಪಲ್ ಅಂದ್ರೆ ತುಂಬಾ ಸಿಂಪಲ್ ಆದ ಟಿಪ್ಸ್ಗಳನ್ನು ಯಾರು ಬೇಕಿದ್ರೂ ಫಾಲೋ ಮಾಡ್ಬೋದು. ಖಂಡಿತ ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಕೂಡ ಚೇಂಜ್ ಆಗುತ್ತೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.